ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಇವತ್ತಿನ ವಿಷಯ ಸರ್ಕಾರದ ಒಂದು ಯೋಜನೆ. ಸರ್ಕಾರದ ಯೋಜನೆ ಅಂದ್ಕೊಳ್ಳೆ ಯಾರಿಗೆ ಲಾಭ? ನಮಗೆ ಅಲ್ವಾ? ಖಂಡಿತವಾಗ್ಲು ಸರ್ಕಾರದ ಯೋಜನೆಗಳನ್ನ ನಾನು ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಯೋಜನೆ ಬಂದಾಗ ನಮ್ಮ ಜನಗಳಿಗೆ ಅದ್ರ ಲಾಭ ಆಗುತ್ತೆ ಅಂತ. ಸೊ ಅದಕ್ಕೆ ಅದು ಇವತ್ತಿನ ಯೋಜನೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು. ಯಾಕೆಂದ್ರೆ ಪ್ರತಿ ದಿನ ಒಂದೊಂದು ಹೊಸ ಯೋಜನೆಗಳು, ಹೊಸ ಹೊಸ ಫ್ರಾಡ್ ಸ್ಕ್ಯಾಮ್ಸ್ಗಳ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾ ಇರ್ತೇನೆ. ಆ ಮಾಹಿತಿನ ತಿಳ್ಕೊಳ್ಳೋದ್ರಿಂದ ನೀವು ಕೂಡ ಎಚ್ಚರವಾಗಿರ್ಬೋದು. ನೀವು ಅದರ ಪ್ರಯೋಜನವನ್ನ ಪಡೆದುಕೊಳ್ಬಹುದು. ಓಕೆ, ಈಗ ವಿಷಯವನ್ನ ಮುಂದುವರಿಸೋಣ. ಏನಿದು ಹೊಸ ಯೋಜನೆ? ಹೌದು, ಭಾರತ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿದೆ. ಅದರ ಪ್ರಯೋಜನ ತುಂಬಾ ಜನಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಏನಂದ್ರೆ ನ್ಯಾಷನಲ್ ಹೈವೇಗಳು ಈಗ ನೋಡಿರ್ತೀರ, ಎಲ್ಲ ಕಡೆ ಟೋಲ್ಗಳನ್ನ ಹಾಕಿರ್ತಾರೆ. ನಮ್ಗೆ ಜನಗಳಿಗೆ ಏನ್ ಹೇಳಿ ತಲೆ ಬಿಸಿ, ಈ ಟೋಲ್ ಅಮೌಂಟ್ ಕಟ್ಟೋದೇ ಒಂದು ತಲೆ ಬಿಸಿ. ಎಲ್ಲೆಲ್ಲೋ ದೂರವಾಗಿ ವಾಸ ಮಾಡ್ತಾ ಇರ್ತಾರೆ, ಬ್ಯಾಂಗ್ಳೂರಲ್ಲೋ ಚೆನ್ನೈಯಲ್ಲೋ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರ್ತಾರೆ. ಅವರು ಊರಿಗೆ ಬಂದೋಗ್ಬೇಕು ಅಂದ್ರೆ ಅವ್ರದ್ದು ಟೋಲ್ ಪ್ಲಾಜಾದಲ್ಲಿ ಕಟ್ಟುವಂತ ಟೋಲ್ ಅಮೌಂಟು ಬಸ್ ಚಾರ್ಜ್, ಟ್ರೈನ್ ಚಾರ್ಜ್ ಎಲ್ಲದಕ್ಕಿಂತ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಓನ್ ವೆಹಿಕಲ್ಸ್ ಇದ್ರೂ ಕೂಡ ಪಬ್ಲಿಕ್ ಟ್ರಾವೆಲ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಭಾರತ ಸರ್ಕಾರದ ಒಂದು ಯೋಜನೆ ಕೂಡ ಇದೆ. ಅದನ್ನ ಲಾಭವನ್ನು ಪಡೆದುಕೊಳ್ಳಿ. ಯಾರಿಗೆ ಹೆಚ್ಚು ಲಾಭವನ್ನು ಪಡೆದುಕೊಳ್ಬಹುದು ಅಂದ್ರೆ ಅತಿ ಹೆಚ್ಚು ಟೋಲ್ಗಳಲ್ಲಿ ಓಡಾಡ್ತಾರಲ್ವಾ, ಅವ್ರಿಗೆ ಇದ್ರ ಲಾಭ ಹೆಚ್ಚಾಗಿ ಆಗುತ್ತೆ. ಪ್ರತಿ ವಾರ ಓಡಾಡುವಂತವರು ಇವರಿಗೆ ಇದ್ರ ಯೋಜನೆಯ ಒಂದು ಪ್ರಯೋಜನ ಜಾಸ್ತಿನೇ ಇರುತ್ತೆ. ಈ ಏನಿದೆ ಯೋಜನೆ ಅಂತ ಅಂತೀರಾ? ಹೌದು, ಇದು ಟೋಲ್ ಪ್ಲಾಜಾದಲ್ಲಿ ಓಡಾಡುವ ಜನರಿಗೆ 3,000 ರೂಪಾಯಿಯ ಒಂದು ವಾರ್ಷಿಕ ಪಾಸನ್ನ ಭಾರತ ಸರ್ಕಾರ ನೀಡ್ತಾ ಇದೆ. ಇದು 3,000 ರೂಪಾಯಿ ಕೊಟ್ಟರೆ ನಾನು ಎಷ್ಟು ಸರಿಯಾದ್ರೂ ಓಡಾಡಬಹುದಾ? ಖಂಡಿತ ಇಲ್ಲ. 3,000 ರೂಪಾಯಿನ ನೀವು ಪಾವತಿ ಮಾಡಿದ್ರೆ 200 ಟೋಲ್ ಪ್ಲಾಜಾಗಳನ್ನ ನೀವು ಕ್ರಾಸ್ ಮಾಡಬಹುದು. 200 ಟೋಲ್ ಪ್ಲಾಜಾ ಅಂದ್ರೆ ನೀವೀಗ ಊರಿಗೆ ಬರ್ತಾ ನಿಮಗೆ 5 ಟೋಲ್ ಪ್ಲಾಜಾಗಳು ಸಿಗ್ತವೆ ಅನ್ಕೊಳ್ಳಿ. ನಿಮ್ಮ ಸ್ಥಳದಿಂದ 5 ಕೌಂಟ್ ಆಗುತ್ತೆ. ಒಂದು ಸರಿ ನೀವು ಊರಿಗೆ ಬಂದ್ರೆ 5 ಟೋಲ್ ಪ್ಲಾಜಾನ ನೀವು ಕ್ರಾಸ್ ಮಾಡಿದೀರಾ ಅಂತ ಆಗುತ್ತೆ. ರಿಟರ್ನ್ ನಿಮ್ಮ ಊರಿನಿಂದ ನೀವು ವಾಪಸ್ ನಿಮ್ಮ ಸ್ಥಳಕ್ಕೆ ಹೋಗ್ತೀರಾ, ಅವಾಗ 5 ಟೋಲ್ ಪ್ಲಾಜಾಗಳನ್ನ ಮತ್ತೆ ಕ್ರಾಸ್ ಮಾಡ್ತೀರಾ. ಅಲ್ಲಿಗೆ 10 ಟೋಲ್ ಪ್ಲಾಜಾಗಳನ್ನ ನೀವು ಕ್ರಾಸ್ ಮಾಡಿದಂತಾಯ್ತು. ಇನ್ನ ಉಳಿದಂತದ್ದು 190 ಟೋಲ್ ಪ್ಲಾಜಾಗಳು. ಅದೇ ರೀತಿ ನೀವು ಬಳಸ್ತಾ ಹೋದ್ರೆ ಯಾವ್ದನ್ನ ನೀವು ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡ್ತೀರಾ. ಒಂದು ವರ್ಷ ಆಯ್ತು, 12 ತಿಂಗಳಾಯ್ತು ಅಂದ್ರೆ ಅದರ ವ್ಯಾಲಿಡಿಟಿ ಮುಗೀತು. ಮತ್ತೆ 3,000 ಕೊಟ್ಬಿಟ್ಟು ನೀವು ಮತ್ತೆ ಪಾಸ್ನ ತೆಗೆದುಕೊಳ್ಬೇಕು. ಇದರಿಂದ ಪ್ರಯೋಜನ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಅಂತೀರಾ? ಒಂದೊಂದು ಟೋಲ್ ಪ್ಲಾಜಾದಲ್ಲೂ ಕೂಡ ಇವತ್ತು 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಆ ತರ ಇದೆ ಅಮೌಂಟ್. ನೀವು 3,000ವನ್ನ ಪಾವತಿ ಮಾಡಿ 200 ಟ್ರಿಪ್ಗಳನ್ನ, 200 ಟೋಲ್ ಪ್ಲಾಜಾಗಳನ್ನ ಕ್ರಾಸ್ ಮಾಡಿದ್ದೆ ಆದಲ್ಲಿ ನಿಮಗೆ ಒಂದು ಟೋಲ್ ಪ್ಲಾಜಾಕ್ಕೆ ಅವರೇಜ್ 15 ರೂಪಾಯಿ ಅಷ್ಟೇ ಬರುತ್ತೆ. 15 ರೂಪಾಯಿ ಅಂದ್ರೆ ನೀವು ನೋಡ್ಬೋದು 20-30 ರೂಪಾಯಿ ಮಿನಿಮಮ್ ಇದೆ ಒಂದೊಂದು ಟೋಲ್ ಪ್ಲಾಜಾದಲ್ಲಿ. ಸೊ ಅಲ್ಲಿ 15 ರೂಪಾಯಿ ಅವರೇಜ್ ತರ ಕನ್ಸಿಡರ್ ಆಗುತ್ತೆ. 100 ರೂಪಾಯಿ ಇರೋ ಟೋಲ್ ಪ್ಲಾಜಾದಲ್ಲೂ ಬರೀ 15 ರೂಪಾಯಿ ಕನ್ಸಿಡರ್ ಆಗುತ್ತೆ. ನೀವು ಇದು ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು. ಆಮೇಲೆ ನೈಸ್ ರೋಡ್, ಪ್ರೈವೇಟ್ ರೋಡ್ಗಳು ಇರ್ತಾವಲ್ಲ ಅಲ್ಲಿ ಬರೋದಿಲ್ಲ. ಇದೆಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಮಾತ್ರ ಇದಿರುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದರ ಮಾನ್ಯತೆಯನ್ನ ಪಡೆದಿರುತ್ತೆ. ಇದನ್ನ ನಾನೆಲ್ಲ ವಿಷಯಗಳನ್ನು ಹೀಗೆ ಹುಡುಕಿ ತೆಗೆದು ಹೇಳ್ತಾ ಇರ್ತೇನೆ. ನಿಮ್ಗೆ ಅನ್ನಿಸ್ಬೋದು ನಾವೆಲ್ಲವನ್ನು ಈಗ ಹೇಳೋದ್ರಿಂದ ಇದೆಲ್ಲ ನಿಜವಾಗಿರುತ್ತಾ, ಹೇಳೋ ಮಾಹಿತಿಗಳನ್ನ ನಾವು ನಂಬೋದಾ ಅಂತ. ಖಂಡಿತವಾಗ್ಲೂ ನಂಬೋದು. ನೀವು ನಾನು ಹೇಳಿದ ಮಾಹಿತಿಯನ್ನ ಅವರದ್ದೇ ಆದ ವೆಬ್ಸೈಟ್ಗಳಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಸಿಗುತ್ತೆ. ಸೊ ಆ ರೀತಿ ನಾನು ಈಗ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದ್ರ ಲಾಭವನ್ನು ಪಡೆದುಕೊಳ್ಳಿ. ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಕೂಡ ಇದನ್ನ ಕಳಿಸಿ, ಅವರು ಕೂಡ ಇದ್ರ ಲಾಭವನ್ನು ಪಡೆದುಕೊಳ್ಳಿ. ಸರ್ಕಾರದ ಯೋಜನೆಗಳಿರೋದೇ ಜನಗಳಿಗೆ ಉಪಯೋಗ ಪಡೆದುಕೊಳ್ಳಿಕ್ಕೆ. ಹೆಚ್ಚು ಹೆಚ್ಚು ಜನರಿಗೆ ಇದರ ಮಾಹಿತಿಯನ್ನು ತಿಳಿಸಿ, ಅವರು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ. ನನ್ನ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೇನೆ, ಹೆಚ್ಚು ಹೆಚ್ಚು ಜನರಿಗೆ ನನ್ನ ಮಾಹಿತಿಯನ್ನ ಶೇರ್ ಮಾಡಿ ಅಂತ. ನೀವು ಕೂಡ ಶೇರ್ ಮಾಡಿ, ಅವರು ತುಂಬಾ ಖುಷಿ ಪಡ್ತಾರೆ ಇದರ ಲಾಭವನ್ನು ಪಡೆದುಕೊಂಡು. ಈಗ ನಾನು ಅವ್ರದೇ ಆದ ಒಂದು ವೆಬ್ಸೈಟ್ ಇಂದ ನಿಖರವಾದ ಮಾಹಿತಿನ ನಿಮಗೆ ತೋರಿಸ್ತಾ ಹೇಳ್ತಾ ಹೋಗ್ತೇನೆ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದರ ಪಾಸ್ ಅನ್ನ ನೀವು ಪಡೆದುಕೊಳ್ಳಿ, ಇದರ ಲಾಭವನ್ನ ನೀವು ಪಡೆದುಕೊಳ್ಳಿ. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಖಾಸಗಿ ವಾಹನ ಮಾಲೀಕರಿಗಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಹೊಸ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನು ಪ್ರಾರಂಭಿಸಿದೆ.
ಇದರ ಬೆಲೆ 3,000 ಆಗಿದ್ದು 1 ವರ್ಷದವರೆಗೆ ಅಥವಾ 200 ಟೋಲ್ ಟ್ರಿಪ್ಗಳಿಗೆ ಮಾನ್ಯವಾಗಿರುತ್ತದೆ. ಈ ಪಾಸನ್ನು ಪಡೆಯಲು ನೀವು ರಾಜಮಾರ್ಗ ಯಾತ್ರಾ ಆ್ಯಪ್ ಅಥವಾ NHAI ವೆಬ್ಸೈಟನ್ನು ಬಳಸ್ಬೋದು. ಪ್ರಯೋಜನಗಳೇನು? ಈ ಪಾಸ್ ಖಾಸಗಿ ವಾಹನ ಮಾಲೀಕರಿಗೆ ಟೋಲ್ ಶುಲ್ಕದಲ್ಲಿ ಉಳಿತಾಯ ಒದಗಿಸುತ್ತದೆ. ವಿಶೇಷವಾಗಿ ಆಗಾಗ್ಗೆ ಹೆದ್ದಾರಿ ಪ್ರಯಾಣಿಕರಿಗೆ ಇದು ತುಂಬ ಲಾಭದಾಯಕವಾಗಿದೆ. ಇದು ಟೋಲ್ಗಳಲ್ಲಿ ಕಾಯುವ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ನೀವು ರೀಚಾರ್ಜ್ ಮಾಡಬೇಕು ಅನ್ನೋ ಒಂದು ತಲೆ ಬಿಸಿ ಇರೋದಿಲ್ಲ. ಒಂದು ಸರಿ ಈ ಪಾಸನ್ನು ತೆಗೆದುಕೊಂಡ್ರೆ 200 ಟೋಲ್ಗಳನ್ನು ನೀವು ಪಾಸ್ ಮಾಡ್ಬೋದು. 1 ವರ್ಷದವರೆಗೆ 200 ಟೋಲ್ ಟ್ರಿಪ್ಗಳನ್ನು ಬಳಸ್ಬೋದು. ನಂತರ ಅದು ಸಾಮಾನ್ಯ ಫಾಸ್ಟ್ಯಾಗ್ ಪಾವತಿ ಮೋಡ್ಗೆ ಹಿಂತಿರುಗುತ್ತದೆ. ನೀವು 200 ಟೋಲ್ ಟ್ರಿಪ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಫಾಸ್ಟ್ಯಾಗ್ ರೀಚಾರ್ಜ್ ಏನು ಅಮೌಂಟ್ ಇರುತ್ತೆ ಆ ರೀಚಾರ್ಜಲ್ಲಿ ಮತ್ತೆ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಪಡೆಯುವುದು ಹೇಗೆ? ರಾಜಮಾರ್ಗ ಯಾತ್ರಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ NHAI ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೋದು. ಫಾಸ್ಟ್ಯಾಗ್ ಆಯ್ಕೆ ಮಾಡಿ ಮತ್ತು ವಾರ್ಷಿಕ ಪಾಸ್ಗೆ ಅರ್ಜಿ ಸಲ್ಲಿಸಿ. ಫಾಸ್ಟ್ಯಾಗ್ ಇರಬೇಕು ನಿಮಗೆ ಫಸ್ಟು. ಅದನ್ನು ಆಯ್ಕೆ ಮಾಡ್ಕೊಂಡಾದ ನಂತರ ವಾರ್ಷಿಕ ಪಾಸ್ಗೆ ಅರ್ಜಿ ಸಲ್ಲಿಸಿ. ಯಾಕೆಂದರೆ ಫಾಸ್ಟ್ಯಾಗ್ ಜೊತೆನೇ ಇದು ಲಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಫಾಸ್ಟ್ಯಾಗಲ್ಲಿ ಹೇಗೆ ಅಮೌಂಟು ಡಿಡಕ್ಟ್ ಆಗ್ತಾ ಇರುತ್ತೆ ಅಲ್ವಾ, ಅದೇ ರೀತಿ ಟ್ರಿಪ್ಗಳು ಡಿಡಕ್ಟ್ ಆಗ್ತಾ ಹೋಗುತ್ತೆ. 200 ಟ್ರಿಪ್ಪಲ್ಲಿ ಒಂದೊಂದೇ ಟ್ರಿಪ್ಪು ನಿಮಗೆ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ 200 ಟ್ರಿಪ್ಪು ಕೊಟ್ಟಿರ್ತಾರೆ. ಫಸ್ಟು ಒಂದು ಟೋಲನ್ನು ನೀವು ಕ್ರಾಸ್ ಮಾಡ್ತೀರಾ. ಒಂದು ಟೋಲ್ ಕ್ರಾಸ್ ಆದ ತಕ್ಷಣ ನಿಮಗೆ 199 ತೋರಿಸುತ್ತೆ. ಇನ್ನು 190 ಟೋಲ್ಗಳನ್ನು ನೀವು ಪಾಸ್ ಮಾಡ್ಬೋದು. ರಿಮೈನಿಂಗ್ ಬ್ಯಾಲೆನ್ಸ್ ಇದೆ ಅಂತ. ಇದು ಯಾರಿಗೆ ಸೂಕ್ತ? ಕಾರ್ಗಳು, ಜೀಪ್ಗಳು ಮತ್ತು ವ್ಯಾನ್ಗಳಂತಹ ಖಾಸಗಿ ವಾಣಿಜ್ಯೇತರ ವಾಹನಗಳನ್ನು ಹೊಂದಿರುವವರಿಗೆ ಇದು ಉತ್ತಮವಾಗಿದೆ. ಆಗಾಗ್ಗೆ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವವರಿಗೆ ಇದು ಹೆಚ್ಚು ಅನುಕೂಲಕರವಾಗಿದೆ. ನಾನು ಹೇಳಿದಂತೆ ನೀವು ಯಾರೆಲ್ಲ ಟೋಲ್ಗಳಲ್ಲಿ ಓಡಾಡ್ತೀರಾ ಅವರು ಇದರ ಲಾಭವನ್ನು ಪಡೆದುಕೊಳ್ಳಿ. ಇದು ತುಂಬ ಉಪಯುಕ್ತವಾಗುತ್ತೆ. ನೋಡಿದ್ರಿ ಅಲ್ವಾ, ನಾನು ಅವ್ರದ್ದೇ ಆದ ವೆಬ್ಸೈಟಲ್ಲೇ ತೋರಿಸ್ದೆ. ಟೋಲ್ ಪ್ಲಾಜಾಗೆ ಎಷ್ಟು ರೂಪಾಯಿನ ನೀವು ಪಾವತಿ ಮಾಡಬೇಕು, ಎಷ್ಟು ಟ್ರಿಪ್ಗಳು ಇರ್ತವೆ, ಇದು ಯಾರಿಗೆಲ್ಲ ಲಾಭವಾಗುತ್ತೆ ಅಂತ. ನೀವು ಒಂದ್ಸರಿ ಇದನ್ನು ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ 200 ಟ್ರಿಪ್ ಆಗೋವರೆಗೂ ನೀವು ಸುಗಮವಾಗಿ ಸಂಚಾರವನ್ನು ಮಾಡ್ಬೋದು. ಟೋಲ್ಗಳಲ್ಲಿ ಕಾಯುವಂಥ ಒಂದು ಸಮಯವನ್ನು ನೀವು ಉಳಿಸ್ಬೋದು. ಅದಕ್ಕೋಸ್ಕರ ಇದರ ಪ್ರಯೋಜನ ಬೇಕಾದಲ್ಲಿ ನೀವು ಪಡೆದುಕೊಳ್ಳಿ, ಬೇಕಾದಂಥವ್ರಿಗೆ ಶೇರ್ ಮಾಡಿ. ನೀವು ಪಡೆದುಕೊಳ್ಳಿಲ್ಲ ಅಂದರೆ ಅವರಾದರೂ ಇದನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನು ಹೆಚ್ಚೆಚ್ಚು ಈ ಥರ ಮಾಹಿತಿಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ನಮಗೊಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.